ಜಗಜೀವನ್ ರಾಮ್ ರವರು ಕೇವಲ ಒಬ್ಬ ರಾಜಕಾರಣಿಯಾಗಿರದೆ ಸಾಮಾಜಿಕ ನ್ಯಾಯದ ಹರಿಕಾರರಾಗಿ ಇಂದಿಗೂ ಸ್ಮರಣೀಯರಾಗಿದ್ದಾರೆ. ಬಿಇಒ ಮೈಲೇಶ್ ಬೇವೂರ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದ ಭವನದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮದಿನದ ಸರಳವಾಗಿ ಆಚರಣೆಯನ್ನ ಕರ್ನಾಟಕ ಮಾದಿಗ ದಂಡೋರ ತಾಲೂಕು ಘಟಕದ ಪದಾಧಿಕಾರಿಗಳು, ದಲಿತ ಸಂಘರ್ಷ ಸಮಿತಿ ಮುಖಂಡರು ಹಾಗೂ ಅಂಬೇಡ್ಕರ್ ನಗರದ ಹಿರಿಯರು, ಯುವಕರು ಭಾಗವಹಿಸಿದ್ದರು. ಸರ್ಕಾರಿ ಕಾರ್ಯಕ್ರಮವನ್ನು ತಹಶೀಲ್ದಾರ್ ನೇತ್ರಾವತಿ, ಇಒ ನರಸಪ್ಪ, ಪಿಡಬ್ಲ್ಯೂಡಿ ನಾಗನಗೌಡ, ಝೆಡ್ಪಿ ಮಲ್ಲಿಕಾರ್ಜುನ್ ಎಸ್, ಡಬ್ಲ್ಯೂಒ ಮ್ಯಾನೇಜರ್ ಫಕೀರಪ್ಪ, ಶ್ರೀಮತಿ ವಿಶಾಲಾಕ್ಷಮ್ಮ, ರಾಜಣ್ಣ, ದಲಿತ ಮುಖಂಡ ಎಸ್ ದುರ್ಗೇಶ್, ಮಾಜಿ ಸೈನಿಕ ರಮೇಶ್, ಡಿಎಚ್ ದುರ್ಗೇಶ್, ವಕೀಲರು, ಕರ್ನಾಟಕ ಮಾದಿಗ ದಂಡೂರ ತಾಲೂಕು ನೂತನ ಅಧ್ಯಕ್ಷರು ಮನೋಹರ್ ಹೆಗಡೆ, ಇನ್ನು ಹಲವು ಅಧಿಕಾರಿಗಳು ಹಾಗೂ ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂಬೇಡ್ಕರ್ ವೃತ್ತದಲ್ಲಿ ಬಾಬೂಜಿರವರಿಗೆ ಭಾವಚಿತ್ರಕ್ಕೆ ಎಲ್ಲರೂ ಪುಷ್ಪ ನಮನ ಸಲ್ಲಿಸಿ ವೇದಿಕೆಯನ್ನ ಪ್ರವಾಸಿ ಮಂದಿರದಲ್ಲಿ ಜಯಂತಿ ಕಾರ್ಯಕ್ರಮವನ್ನ ನಡೆಯಿತು. ಈ ಸಂದರ್ಭದಲ್ಲಿ ಹಲವರು ಮಾತನಾಡಿದರು. ಹಾಗೆ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಬಿಇಒ ಮಲ್ಲೇಶ್ ಬೇವೂರ್ ಅವರು ಬಾಬೂಜಿ ಕುರಿತು ಮಾತನಾಡುತ್ತಾ, ಬಾಬೂಜಿ ಭಾರತದ ಪ್ರತಿಮಾ ನಾಯಕರು, ಸಮಾಜ ಸುಧಾರಕರು ಮತ್ತು ದೀನದಲಿತರ ಧ್ವನಿಯಾಗಿದ್ದವರು ಎಂದರು. ದಲಿತರ ಹಿತರಕ್ಷಣೆ, ಸಮಾಜದ ತುಳಿತಕ್ಕೊಳಗಾದ ವರ್ಗಗಳ ಸಮಾನತೆಗಾಗಿ ಅವರು ಅಖಿಲ ಭಾರತ ಡಿಪ್ರೆಸ್ಡ್ ಕ್ಲಾಸಸ್ ಲೀಗ್ ಸ್ಥಾಪಿಸಿದರು. ಭಾರತ ದೇಶದ ಎಲ್ಲಾ ನಾಗರಿಕರು ಇವರನ್ನ ಹಾಗೂ ಸರ್ಕಾರಗಳು ಗೌರವದಿಂದ ಇವರ ಜನ್ಮದಿನವಾದ ಏಪ್ರಿಲ್ 5 ಭಾರತದಲ್ಲಿ ಸಮತಾ ದಿವಸ್ ಎಂದು ಆಚರಿಸಲಾಗುತ್ತದೆ. ನವದೆಹಲಿಯಲ್ಲಿರುವ ಇವರ ಸ್ಮಾರಕವನ್ನ ಸಮತಾ ಸ್ಥಳ ಎಂದು ಕರೆಯಲಾಗುತ್ತದೆ. ಬಾಬು ಜಗಜೀವನ್ ರಾಮ್ ಅವರು ಕೇವಲ ಒಬ್ಬ ರಾಜಕಾರಣಿಯಾಗಿರದೆ ಸಾಮಾಜಿಕ ನ್ಯಾಯದ ಹರಿಕಾರರಾಗಿ ಇಂದಿಗೂ ಸ್ಮರಣೀಯರಾಗಿದ್ದಾರೆ. ಈ ಸಂದರ್ಭದಲ್ಲಿ ದಂಡೂರ ನೂತನ ಅಧ್ಯಕ್ಷರು ಮನೋಹರ್ ಹೆಗಡೆ ಉಪಸ್ಥಿತರಿದ್ದರು. ವರದಿ ರಾಘವೇಂದ್ರ ಸಾಲುಮನೆ, ಕೂಡ್ಲಿಗಿ. ಸೇವೆ ಮತ್ತು ಭಾರತ ದೇಶಕ್ಕೆ ಸಲ್ಲಿಸಿದಂಥ ಸೇವೆ ಏನು ಮುಂದಿನ ದಿನಮಾನದಲ್ಲಿ ನಮ್ಮ ಒಂದು ಬರುವಂಥ ಪೀಳಿಗೆಗಳು ಸಹ ಗೊತ್ತಾಗಬೇಕು. ಯಾಕೆಂದರೆ ಈ ಒಂದು ಬಾಬಾ ಜಗಜೀವನ್ ರಾಮ್ ಜಯಂತಿನ ಇವತ್ತು ನಾವು ಯಾಕೆ ಇಷ್ಟಕ್ಕನ್ನ ಇವತ್ತು ಹಮ್ಮಿಕೊಳ್ಳಲಿಕ್ಕೆ ಕಾರಣ ಹೊಂದಿದೆ. ಒಳಮಿಸಲಾಗಿ ಒಂದು ಕುರಿತು ಇವತ್ತು ಎಲ್ಲ ಮಾದಿಗರು ಒಂದಾಗ್ತಾ ಇದ್ದಾರೆ. ಅದೇ ರೀತಿಯೂ ಸಹ ನಮ್ಮ ಒಂದು ಕೂಡ್ಲಿಗಿ ತಾಲೂಕು ಹಾಗೂ ವಿಜಯನಗರ ಜಿಲ್ಲೆಯಲ್ಲಿಯೂ ಸಹ ಎಲ್ಲರೂ ಮಾದಿಗರು ಒಗ್ಗಟ್ಟಿನ ಒಂದು ಮಂತ್ರವನ್ನು ಜಪಿಸುತ್ತಾ ಮುಂದಿನ ನಿರ್ಮಾಣದಲ್ಲಿ ಎಲ್ಲರೂ ಒಂದು ಬಾಬಾ ಜಗಜೀವನ್ ರಾಮ್ ಅವರ ಒಂದು ಜನ್ಮ ದಿನಾಚರಣೆಯನ್ನು ಹೆಚ್ಚಾಗಿ ಹಾಗೂ ಅಂಬೇಡ್ಕರ್ ನಗರಗಳಲ್ಲಿ ಇನ್ನು ಅತಿ ಹೆಚ್ಚು ಹುಡುಗರಿಗೆ ಇನ್ನು ಅವರ ಬಗ್ಗೆ ಇನ್ನು ಸರಿಯಾದಂಥ ಮಾಹಿತಿಗಳಲ್ಲಿ ಇಲ್ಲ. ಹಾಗಾಗಿ ಮುಂದಿನ ನಿರ್ಮಾಣದಲ್ಲಿ ನಮ್ಮ ಮುಖಂಡರುಗಳು ನಾವು ಎಲ್ಲರೂ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಂಡು ಹೋಗಬೇಕಂತಂದು ಸಮಯದಲ್ಲಿ ಹೇಳ್ತೀನಿ. ಅದೇ ರೀತಿಯಲ್ಲಿ ಬಾಬಾ ಜಗಜೀವನ್ ರಾಮ್ ಅವರ ಜಯಂತಿಯನ್ನು ತರಾತುರಿಯಲ್ಲಿ ನಾವು ಭವನದಲ್ಲಿ ಮಾಡಲಿಕ್ಕೆ ಒಂದು ಇದಾಯಿತು. ಯಾಕಂದರೆ ಸಭೆಯೇ ಬೇರೆ ರೀತಿಯಲ್ಲಿ ಆಗಿತ್ತು. ಅದನ್ನು ನಾವು ಬಹಿಷ್ಕಾರ ಮಾಡೋದನ್ನ ಅಂದ್ಕೊಂಡಿದ್ವಿ. ಅಂದರೆ ಕೆಲವರಿಗೆ ಗೊತ್ತಾಯಿತು, ಇನ್ನೊಂದು ಗೊತ್ತೆ ಬೇರೆ ರೀತಿಯಲ್ಲಿ ಸರಳವಾಗಿ ಆಚರಣೆ ಮಾಡಬೇಕು ಅನ್ನೋದು ಮಾತಾಡಿದ್ರು. ಇದನ್ನೆಲ್ಲದನ್ನು ಪ್ರತಿಯೊಬ್ಬ ಇಲ್ಲಿ ಸೇರಿದಂತೂ ಇಲ್ಲಿ ಎಷ್ಟೋ ಮಂದಿ ಗೊತ್ತಿರಲ್ಲ. ಈ ವಿಷಯವನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ಬಾಬು ಜಗಜೀವನ್ ರಾಮ್ ಜಯಂತಿ ಅಂಗವಾಗಿ ಯಾರಾದರೂ ಮುಖಂಡರು ಮಾಡುವುದನ್ನು ತಿಳಿಸಬೇಕು. ಈ ಬಂದಂತೂ ಸಹ ಅವರ ಒಂದು ಎಲ್ಲರಿಗೂ ಶುಭಾಶಯಗಳು. ಏಪ್ರಿಲ್ 5 ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ನಾವು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಸಭೆ ಆದ ಮೇಲೆ ತಾಲೂಕು ಆಫೀಸಲ್ಲಿ ಆನ್ಲೈನ್ ಅಡಗಿದೆ. ಬಾಬಾ ಅಂಬೇಡ್ಕರ್ ಜಯಂತಿಯ ಬಗ್ಗೆ ಆಗುವುದಾದರೆ ಎಲ್ಲ ತಾಲೂಕರು ಪರಿಷ್ಕಾರ ಮಾಡಿ ಒದಗಿಸನ್ನು ಒದಗಿರ್ತಕ್ಕಂಥ ಈ ಸರ್ಕಾರಕ್ಕೆ ಸ್ವಲ್ಪ ಮಾಹಿತಿಗಳು ತುಂಬ ಇದ್ದಾರೆ ಅನ್ನೋದನ್ನ ಸಂದೇಶ ಹೋಗಿ ಅನ್ನೋ ದೃಷ್ಟಿಯಿಂದ ಮಧ್ಯಾಹ್ನ ಒಂದು ಸಭೆ ಅಂದ್ಕೊಂಡಿದ್ದಾರೆ ಕೂಡ. ಹಾಗಾಗಿ ಎಲ್ಲರೂ ಮುಖ್ಯರಾದ್ಮೇಲೆ ಅಲ್ಲೇ ಇದ್ದರೆ ಜಯಂತಿಯನ್ನು ಯಾವ ರೀತಿ ಮಾಡಬೇಕು ಆಗಬೇಕಾ ಅಥವಾ
ಇವಾಗ ಮಾಡೋದಾದರೆ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತೇಳಿ ಅಂಬೇಡ್ಕರ್ ಸಂಘದ ಅಧ್ಯಕ್ಷರು ಮತ್ತು ಇನ್ನಿತರ ಒಗ್ಗಟ್ಟಿನ ಮಂತ್ರ ನಾವು ತೋರಿಸ್ಬೇಕು. ಕೂಡ್ಲಿಗೆಯಲ್ಲಿ ಸಹ ಎಲ್ಲ ಅಧಿಕಾರಿಗಳ ಒಂದು ಮಧ್ಯದಲ್ಲಿ ಬೇರೆ ಒಂದು ವಾತಾವರಣ ನಿರ್ಮಾಣವಾಗಿದೆ. ಇಲ್ಲಿನ ಒಗ್ಗಟ್ಟಿನ ಮಂತ್ರ ಇವರು ಯಾವಾಗ ಬೇಕಾದ್ರೂ ಮುಂದಾಗ್ತಾರೆ ಅನ್ನೋದಕ್ಕೆ ಒಂದು ಸಂದೇಶ ನಮ್ಮ ಪತ್ರಿಕೆಗಳ ಮೂಲಕ ಆಮೇಲೆ ಮತ್ತು ಮಾಧ್ಯಮಗಳ ಮೂಲಕ ತೋರಿಸೋದ್ರಿಂದ ಬೇರೆ ಸಹ ಎಚ್ಚರಿಕೊಳ್ತಾರೆ. ಹಂಗಾಗಿ ನಾವೆಲ್ಲರೂ ಗುಂಪಾಗಿ ಸೇರಿ ಇಲ್ಲೊಂದು ಆಚರಣೆ ಮಾಡಿದ್ವಿ. ತೋರಿಸೋದು ಇದೇ ರೀತಿ ಎಲ್ಲ ಮುಂದೆ ಮುಂದೆ ಬಂದು ಗುಂಪಾಗಿ ಹೊರಗೆ ಅಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಒಂದೊಂದು ಕಡೆಗೆ ಇದು ಮಾಡಿದ್ರೆ ಅವರು ಕೂಡ ಬರ್ತಾರೆ, ಭಾಗವಹಿಸ್ತಾರೆ. ಇಲ್ಲಿರ್ತಕ್ಕಂಥ ಪರಶುರಾಮು ಮತ್ತೆ ಶಿವರಾಜು, ಮಹೇಶ್, ಸಂತೋಷು, ದುರ್ಗೇಶ್ ಲಾಯರು ಮತ್ತೆ ನಮ್ಮ ಬಸಣ್ಣ ಮಾಮ, ಇಲ್ಲಿ ನಾವು ಎಲ್ಲರೂ ಕೂಡ ಸಮುದಾಯದಲ್ಲಿ ಸಾಕಷ್ಟು ಹಿರಿಯರಿದ್ದೀರಿ. ಎಲ್ಲರೂ ಕೂಡ ಸೇರಿದ್ರಿ. ಆ ಅಧಿಕಾರಿಗಳ ಹತ್ರ ನೀವು ಯಾವಾಗಲೂ ಸಂಪರ್ಕದಲ್ಲಿ ಇರ್ತೀರಿ. ದಯಮಾಡಿ ತಾಲೂಕಲ್ಲಿರ್ತಕ್ಕಂಥ ಎಲ್ಲ ಮಾದಿಗ ಕೇರಿಗಳು ಯಾರ ಬಾಯಿ ನೋಡ್ಬೇಕು. ಈ ವರ್ಷ ಅಲ್ಲಿ ಹೋಗಿಲ್ಲ. ಒಂದು 10 ವರ್ಷದಿಂದ ಒಂದು ಬಾವಿ ಆಡ್ತಿದ್ದೆ. ಅಲ್ಲಿ ಒಂದು 5 ಟ್ಯಾಕ್ಟ್ರಿ ಕಸ ಬಿದ್ದದೆ. ಅದು ಸೊಳ್ಳೆ. ಅಲ್ಲಿ ಪ್ರತಿಯೊಬ್ಬರು ನಮ್ಗೆ ಹೇಳ್ತಾ ಇರ್ತಾರೆ. ನಾನು 1 ಊರು 2 ಊರು ಹೇಳ್ತಾರೆ. ಎಲ್ಲ ಕಡೆ ಈ ಸಮಸ್ಯೆ ಇದೆ. ದಯಮಾಡಿ ಅದಕ್ಕೆಲ್ಲ ನೀವು ಸ್ಪಂದಿಸಿದೆ. ಇವತ್ತು ಜಗಜೀವನ ರಾಮ್ ಜಯಂತಿ ಆಚರಣೆ ಮಾಡಿದ್ರಲ್ಲಿ ಒಂದು ಅರ್ಥ ಇರುತ್ತೆ ಅಂತೇಳಿ ನಾನು ಹೇಳ್ಕೊಂಡ್ರೆ ನನ್ನ ಮಾತನ್ನು ಮುಗಿಸ್ತೇನೆ. ಅಸ್ಪೃಶ್ಯತೆ ತಾಂಡವಾಡ್ತಿರೋ ಸಮಯದಲ್ಲಿ ಶಿಕ್ಷಣವನ್ನು ಪಡೆದು ಎಲ್ಲರೂ ನೀವು ಸಂಸತ್ತಿಗೆ ಎಂಟರ್ ಆಗಿದ್ದ ಹೇಳ್ತಾ ಇದ್ರಿ. ಅವರು 28ನೇ ವಯಸ್ಸಿಗೆ ಬಿಹಾರ ಶಾಸನ ಸಭೆಗೆ ಎಂಟರ್ ಆಗ್ತಾರೆ. ಜಸ್ಟ್ ವೆನ್ ಯು ವಾಸ್ 28 years ಓಲ್ಡ್. ಆಮೇಲೆ ಅವರು ಗಾಂಧಿ ಅನುವಾದಿ, ಗಾಂಧಿ ತತ್ವಗಳನ್ನು ಪಾಲನೆ ಈ ವರ್ಗದ ನೌಕರರಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಸಿಗಬೇಕು, ಅವ್ರಿಗೂ ಸಮತೆಗೆ ಭರ್ತಿಯಲ್ಲಿ ಮೀಸಲಾತಿ ಸಿಗಬೇಕು ಅಂತಂದೇಳಿ ಆ ದಿನ ಅವರೇನು ಕಾನೂನನ್ನ ಕಾಯ್ದೆಯನ್ನು ಮಾಡಿದ್ರು. ಇವತ್ತು ಪ್ರತಿಯೊಂದು ರೈಲ್ವೆ ಇಲಾಖೆಯಲ್ಲಿ ಡಿ ಗ್ರೂಪ್ ನೌಕರರು ಸಮತೆಗೂ ಒಂದು ಉನ್ನತ ಹುದ್ದೆಯನ್ನು ಬರ್ತಕ್ಕಂಥ ಒಂದು ಕಾನೂನನ್ನು ಜಾರಿಯಾಯಿತು. ನಂತರದಲ್ಲಿ ಸರಕು ಸಾಗಾಣಿಕೆ ಆಗಿರ್ಬೋದು, ಮತ್ತು ರೈಲ್ವೆ ಇಲಾಖೆ, ವಿಮಾನ ಇಲಾಖೆಯಲ್ಲಾಗಿರ್ಬೋದು, ಎಲ್ಲ ಇಲಾಖೆಗಳನ್ನು ಕಾರ್ಮಿಕರಿಗೆ ಅನುಕೂಲವಾಗಿರ್ತಕ್ಕಂಥ ಕಾಯ್ದೆ ಕಾನೂನುಗಳನ್ನು ಮಾಡಿದ್ದರಿಂದ ಇವತ್ತು ಅವರು ಒಂದು ನೆಮ್ಮದಿಯ ಜೀವನ ಸಾಧಿಸ್ತಾ ಇದ್ದಾರೆ. ಏನಾದರೂ ಅವರು ಈ ಒಂದು ಡಿ ಗ್ರೂಪ್ ನೌಕರರಿಗೆ ಅವಕಾಶ ಸಿಗಲಿ ಅಂತಿದ್ರೆ ಸಾಯೋವರೆಗೂ ಸಮೇತ ಅವರು ಜಿತನಾಗಿಯೇ ದುಡಿಯತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಹಾಗಾಗಿ ಇವನ್ನೆಲ್ಲವೂ ನಾವು ಸ್ಮರಿಸೋದ್ರ ಮುಖಾಂತರ ಜಗಜೀವನ ರಾಮ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ದಿನ ಆದ್ರೂ ಸಾಲಲ್ಲ. ಆದರೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾವು ನಮ್ಮ ಭಾಷಣಕಾರರ ಮುಖಾಂತರವಾಗಿ ತಿಳ್ಕೊಳ್ಳೋಣ. ಅವರ ವಿಷಯಗಳನ್ನು ನಾವು ಕೆಳಮಟ್ಟದ ಕಟ್ಟ ಕಡೆಯಲ್ಲಿರ್ತಕ್ಕಂಥ ಜನಗಳಿಗೆ ನಾವು ತಿಳಿಸ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಬಾಬು ಜಗಜೀವನ ರಾಮ್ ಜಯಂತಿಯ ಶುಭಾಶಯಗಳನ್ನು ಕೋರಿ ನನಗೆ ಅನುಮಾನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಬಾಬು. ಅವರಿಗೂ ಹಾಗೆ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದಂಥ ಶೇಖ್ ಮೊಹಮ್ಮದ್ ಜಲಾಲ್ ಸಾಹೇಬ್ರವರಿಗೂ ಹಾಗೆ CPS ಸಾಹೇಬ್ರವರಿಗೂ ಮತ್ತು ಈ ಒಂದು ಜಗಜೀವನ ರಾಮ್ ಅವರ ಕುರಿತು ಅರ್ಥಪೂರ್ಣವಾಗಿ, ಸರಳವಾಗಿ ಮತ್ತು ಎಲ್ಲರಿಗೂ ತಿಳಿಯುವಂತೆ, ಮನಮುಟ್ಟುವಂತೆ ಭಾಷಣವನ್ನು ನೀಡಿದಂಥ ನಿಮ್ಮೆಲ್ಲರ ಪ್ರೀತಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸರ್ ಅವರಿಗೂ ಮತ್ತು ವಿಶಾಲಾಕ್ಷಿ ಮೇಡಮ್ ಅವರಿಗೂ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ಮತ್ತು ವಿವಿಧ ದಲಿತ ಪರ ಸಂಘಟನೆಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರಿಗಳಿಗೂ ಹಾಗೆ ಇತರ ಎಲ್ಲ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂತಹ ಒಂದು ತಾಲೂಕಿನ ಹೆಮ್ಮೆಯ ತಹಸೀಲ್ದಾರ್ ಆಗಿರ್ತಕ್ಕಂಥ ಮಾರುಕಟ್ಟೆ ವೇದಿಕೆ ಬೆರೆತಕ್ಕಂಥ ಎಲ್ಲ ಗಣ್ಯ ಮಾನ್ಯತೆ ಹಾಗೂ ಪ್ರೀತಿಯ ಅಕ್ಕ ವಿಶಾಲಾಕ್ಷಿ ಅವರೇ ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೇ, ಎಲ್ಲ ಸಂಘಟನೆಯ ಪದಾಧಿಕಾರಿಗಳೇ, ಮಾಧ್ಯಮಗಳಿಗೆ ಮತ್ತು ಬಾಬು ಜಗಜೀವನ ರಾಮ್ ಅವರ 119ನೇ ದಿನಾಚರಣೆಯನ್ನು ನಾವು ಆಚರಣೆ ಮಾಡಲಿಕ್ಕೆ ಸೇರಿ
ತುಂಬ ಖುಷಿ ಕೊಡುವಂಥ ವಿಷಯ. ನೀವೆಲ್ಲ ಅಂದ್ಕೊಂಡ್ರೆ ನಾನು ಭಾಷಣಕಾರನಾಗಿ ಬರಲಿಲ್ಲ, ನಾನು ಭಾಷಣ ಕೇಳಲಿಕ್ಕೆ ಅಂತ ಬಂದವರು. ಆದರೆ ನಮ್ಮ ಫಕೀರಪ್ಪ ಮದುವೆಯಾಗೋ ಬ್ರಾಹ್ಮಣ ಅಂದರೆ ನೀನನ್ನು ಹೇಳ್ತಾರೆ ಅನ್ನೋ ಪರಿಸ್ಥಿತಿ ನನ್ನ ತಂದೆ ಕೂರಿಸಿದರಷ್ಟೇ. ಹಾಗಾಗಿ ನಾನು ಅನಿವಾರ್ಯದ ಅತಿಥಿ, ಅನಿವಾರ್ಯದ ಭಾಷಣಕಾರ. ಕೃಷ್ಣಪ್ಪ ಅವರಿಗೆ ಆದರೂ ನನಗೆ ಒಂದು ಹೆಮ್ಮೆಯ ವಿಷಯ ಏನಂದರೆ, ನಾನು ಕೃಷ್ಣಪ್ಪ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಳ್ಳೆಯದಾಯಿತು ಅಂತ. ಯಾಕಂದರೆ ಬಾಬು ಜಗಜೀವನ್ ರಾವ್ ಅವ್ರ ಬಗ್ಗೆ ಮಾತಾಡ್ತೀನಿ ಅನ್ನೋದು ಅದು ದೊಡ್ಡ ಹೆಮ್ಮೆಯ ವಿಷಯ. ಇಡೀ ದೇಶದಲ್ಲಿ ಸುಮಾರು 30 ವರ್ಷಗಳ ಕಾಲ ಕ್ಯಾಬಿನೆಟ್ ದರ್ಜೆಯ ಯೂನಿಯನ್ ಮಿನಿಸ್ಟರ್ ಆಗಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾಗಿರ್ತದೆ ಬಾಬು ಜಗಜೀವನ್ ರಾವ್. ಅವ್ರು ಬಹಳ ಪ್ರೀತಿಯಿಂದ ನಾವು ಬಾಬೂಜಿ ಅಂತ ಕರೀತೀವಿ. ಬಾಬೂಜಿಯವರು ಸಾವಲಿ ಈ ದೇಶದಲ್ಲಿ ಜನಿಸಿದ್ರು. ಬಿಹಾರದ ಒಂದು ಸಣ್ಣ ಹಳ್ಳಿ, ಬಹಳ ಚಿಕ್ಕ ಹಳ್ಳಿ, ಚಂದಾಪುರ ಅಂತಂದು. ಎಷ್ಟು ಬಡತನದಲ್ಲಿ ಅವರು ಜನಿಸ್ತಾರೆ ಅಂತ ಹೇಳಿದ್ರೆ ಬಹುತೇಕ ನಿಮ್ಗೆ ಯಾರಿಗೂ ಆ ಬಡತನದ ವಾಸನೆ ಕೂಡ ಸಿಕ್ಕಿರಲ್ಲ ಅಂತ ನಾನು ಭಾವಿಸ್ತೇನೆ. ಅಷ್ಟು ಕೆಟ್ಟ ಬಡತನದಲ್ಲಿ ಅವರು ಜನಿಸ್ತಾರೆ. ಬಟ್ ಅವರ ಒಂದು ಸ್ಟೇಟ್ಮೆಂಟ್ ಇದೆ, ಬಹಳ ಚೆನ್ನಾಗಿದೆ. ನೀವು ನಾವೆಲ್ಲರೂ ಕೂಡ ಅದನ್ನು ಗಮನಿಸಬೇಕು. ಏನು ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, ನಾನು ಹುಟ್ಟಿರ್ತಕ್ಕಂಥದ್ದು ಯಾವ ಜಾತಿ ಅನ್ನೋಂಥದ್ದು ಮುಖ್ಯ ಅಲ್ಲ, ನಾನು ಹುಟ್ಟಿರ್ತಕ್ಕಂಥದ್ದು ಯಾವ ಕುಟುಂಬ ಅನ್ನೋಂಥದ್ದು ಮುಖ್ಯ ಅಲ್ಲ, ನಾನು ಹೇಗೆ ಜೀವಿಸ್ತೀನಿ, ಹೇಗೆ ಪರಿಶ್ರಮ ಪಡ್ತೀನಿ ಅಂತಕ್ಕಂಥದ್ದು ಭಾಳ ಮುಖ್ಯ ಅಂತ ಹೇಳ್ತಾರೆ. ಸೊ ಆ ಪರಿಶ್ರಮದ ಫಲವಾಗಿಯೇ ಇಡೀ ಪ್ರಪಂಚ ಬಾಬೂಜಿಯವ್ರನ್ನ ಕೊಂಡಾಡೋ ರೀತಿಯಲ್ಲಿ ಅವರು ಜೀವಿಸ್ತಾರೆ. ಎಷ್ಟು ಸರಳವಾದ ವ್ಯಕ್ತಿ. ಅವ್ರು ನಾವು 3 ಆ್ಯಂಗಲಲ್ಲಿ 3 ಸ್ಟೇಜಲ್ಲಿ ಬಾಬೂಜಿಯವರನ್ನು ನಾವು ಡಿವೈಡ್ ಮಾಡ್ತೀವಿ. ಒಂದು ಅವ್ರ ಬಾಲ್ಯ ಜೀವನ ಹೇಗಿತ್ತು ಅಂತಕ್ಕಂಥದ್ದು ಒಂದು ವಿಧ. 1908ರಲ್ಲಿ ಜನಿಸ್ತಾರೆ, 1986ನೇ ಇಸ್ವಿಯಲ್ಲಿ ಅವ್ರ ಮರಣ ಹೊಂದ್ತಾರೆ. ತುಂಬ ಶಾರ್ಟ್ ಪೀರಿಯಡ್. ಆಗ ಆ ನಡುವೆ ಸುಮಾರು 30 ವರ್ಷಗಳ ಕಾಲ ಅವರು ಯೂನಿಯನ್ ಮಿನಿಸ್ಟರ್ ಆಗಿರ್ತಾರೆ. ಎಷ್ಟು ಇಲಾಖೆಗಳು ಅಂತ ಹೇಳಿದ್ರೆ, ಅದು ಒಂದು ಸ್ಟೇಜಲ್ಲಿ ನಾವು ಅಭ್ಯಾಸ ಮಾಡ್ತಾ ಹೋದಂಗೆಲ್ಲ ಭಾಳ ದೊಡ್ಡ ನಮ್ಮ ಮೇಲೆ ಇನ್ಫ್ಲೂಯೆನ್ಸನ್ನು ಮಾಡ್ತಿದ್ದೀವಿ. ಇನ್ನೊಂದು ಸ್ಟೇಜ್ ಇದೆ, ಅವ್ರು ಯಾವ್ಯಾವ ಖಾತೆಗಳನ್ನು ನಿರ್ವಹಣೆ ಮಾಡಿದ್ರು, ಅಲ್ಲಿ ಏನೇನು ಸಾಧನೆಗಳು ಮಾಡಿದ್ರು ಅಂತ. ಭಾಳ ದೊಡ್ಡ ಸಾಧನೆಗಳು, ಬಹುತೇಕ ನೀವು ಯಾರು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಅಷ್ಟು ದೊಡ್ಡ ಅವರ ರಾಜಕೀಯ ಜೀವನ, ಈ ದೇಶದ ಬಗ್ಗೆ ಅಭಿವೃದ್ಧಿಯ ಕನಸನ್ನು ಕಟ್ಟಿ ಆ ಕನಸಿಗೆ ಸಾಕಾರವನ್ನು ಕೊಡ್ತಕ್ಕಂಥ ಬಹುದೊಡ್ಡ ಕೆಲಸ ಮಾಡಿರ್ತಕ್ಕಂಥದ್ದು ಬಾಬೂಜಿ. ಅದನ್ನು ಒಂದು ಕಾಲಘಟ್ಟವಾಗಿ ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಕೆಲಸ ಮಾಡಿದರು. 1920ನೇ ಇಸ್ವಿ, 1930ರಿಂದ 40 ದಶಕ ಏನಿದೆಯಲ್ಲ, ಅಲ್ಲಿ ಸಾಕಷ್ಟು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ಬೇಕು ಅಂತೇಳಿ ಮಹಾತ್ಮ ಗಾಂಧೀಜಿಯವರಿಂದ ಪ್ರೇರಣೆ ಹೊಂದಿ ಅವರೇನು ಮಾಡ್ತಾರೆ, ಈ ಫ್ರೀಡಮ್ ಸ್ಟ್ರಗಲ್ನಲ್ಲಿ ಭಾಗವಹಿಸ್ತಾರೆ. ಸೊ ಅಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡ್ತಾರೆ. ಬಾಬೂಜಿ ಅಂದರೆ ಒಂದು ರೀತಿ ಹೋರಾಟ ಅಷ್ಟೇ. ಅವ್ರು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ, ಎಲ್ಲೂ ಕೂಡ ಮನಸ್ತಾಪನೆ ಇಲ್ಲದೇನೆ ಅಂತ. ಅದು ಒಂದು ಕಾಲಘಟ್ಟ ಅಂತ ಬರ್ತೀವಿ. ಇಲ್ಲಿ ಭಾಳ ಮುಂದುವರೆದ ವಿಷಯ, ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಷಯ ಅವ್ರ ಸಿಂಪ್ಲಿಸಿಟಿ ಅಂತ. ಇವತ್ತು ಕೂಡ ನಾವು ಬಾಬೂಜಿಯವರನ್ನು ಅವರ ಜಾತಿಯಿಂದ ನಾವು ಗುರುತಿಸಲ್ಲ, ಅವರ ಸಾಧನೆಗಳಿಂದ ನಾವು ಹೆಚ್ಚು ಗುರುತಿಸಲ್ಲ, ಅವರ ಜೀವನ ಕ್ರಮ ಏನಿದೆಯಲ್ಲ ಅದರಿಂದ ನಾವು ಗುರುತಿಸ್ತೀವಿ ಅಂತ. ದೊಡ್ಡ ಕಾರ್ಯಕ್ರಮ, ಒಂದು ಸಣ್ಣ ಇನ್ಸಿಡೆಂಟ್ ಅನ್ನು ಹೇಳ್ತೀವಿ. ಅವಷ್ಟು ಸರಳವಾದ ವ್ಯಕ್ತಿತ್ವ ಹೊಂದಿದ್ರು. ಒಂದು ದೊಡ್ಡ IAS ಆಫೀಸರ್ಸು, ಸೀನಿಯರ್ ಆಫೀಸರ್ಸು ಎಲ್ಲ ಸೇರಿಬಿಟ್ಟು ಒಂದು ಬ್ಯಾಂಕ್ವೆಟ್ ಹಾಲ್ ಒಳಗಡೆ ಒಂದು ಸಭೆ ನಡೆದ್ರು. ಅದಕ್ಕೆ ಒಬ್ಬ ಯೂನಿಯನ್ ಮಿನಿಸ್ಟರ್ ಬರ್ತಾರೆ. ಯೂನಿಯನ್ ಮಿನಿಸ್ಟರ್ ಬೇರೆ ಯಾರು, ನಮ್ಮ ಬಾಬೂಜಿಯವರು ಬರ್ತಾರೆ. ಅಲ್ಲಿ ಸಿಚುವೇಶನ್ ಹೇಗಿದೆ ಅಂತ ಹೇಳಿದ್ರೆ, ಒಬ್ಬ ಯೂನಿಯನ್ ಮಿನಿಸ್ಟರ್ ಬರ್ತಾರೆ. ಆ ಬರ್ತಕ್ಕಂಥ ಯೂನಿಯನ್ ಮಿನಿಸ್ಟ್ರಿಗೆ ಆಹಾರವನ್ನು ಹೇಗೆ ಕೊಡಬೇಕು ಅಂತಕ್ಕಂಥದ್ದು ಒಂದು ತುಂಬ ಸಿಸ್ಟಮ್ಯಾಟಿಕ್ ಆಗಿ, ತುಂಬ ಎಲಾಬೊರೇಟ್ ಡಿಶಸ್ ಹ್ಯಾಸ್ ಬಿನ್ ಪ್ರಿಪೇರ್ಡ್. ತುಂಬ ದೊಡ್ಡ ಮಟ್ಟದಲ್ಲಿ ಕಾಂಟಿನೆಂಟಲ್ ಫುಡ್ಡನ್ನು ಇಟ್ಟಿರ್ತಾರೆ, ಮೊಘಲಾಯಿ ಫುಡ್ಡನ್ನು ಇಟ್ಟಿರ್ತಾರೆ, ತುಂಬ ಡೆಲಿಸಿಯಸ್ ಫುಡ್ಡನ್ನು ಅಲ್ಲಿ ಇಟ್ಟಿರ್ತಾರೆ. ಬರ್ತಾರೆ ಬಾಬೂಜಿಯವರು, ಎಲ್ಲ ದೊಡ್ಡ ಮಟ್ಟದ ಸೀನಿಯರ್ ಆಫೀಸರ್ಸ್ಗಳು, ಮಿನಿಸ್ಟರ್ಸ್ಗಳು ಎಲ್ಲ ಇರ್ತಾರೆ. ಆಗ ಬಾಬೂಜಿಯವರು ಬರ್ತಾರೆ. ಬಂದಾಗ ಊಟಕ್ಕೆಲ್ಲ ಕೂತಾರೆ. ಎಲ್ಲರೂ ಕೂತ್ಕೊಂಡು ಊಟ ಸ್ಟಾರ್ಟ್ ಮಾಡಿ ಅಂತ ಮಾಡ್ತಾರೆ. ಆಗ ಬಾಬೂಜಿ ಅದನ್ನು ಕರೆದು ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ, ಇದನ್ನು ನೀವು ಅಂಡರ್ಲೈನ್ ಮಾಡ್ಕೋಬೇಕು ನಾನು ಹೇಳ್ತಕ್ಕಂಥದ್ದು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ಅವ್ನು ಕರೆದು ಹೇಳ್ತಾರೆ, ಸಿ ಈಸ್
ಫುಡ್, ಡೆಲಿಷಿಯಸ್ ಫುಡ್ ಯು ಪ್ರಿಪೇರ್ಡ್ ಫಾರ್ ಅಟ್ರಾಕ್ಟಿಂಗ್ ಮೀ. ನೀವು ನನ್ನನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಇದನ್ನೆಲ್ಲ ಮಾಡಿದ್ದೀರಿ ಅಷ್ಟೇ. ಬಟ್ ಯು ಡೋಂಟ್ ನೋ ವಾಟ್ ರಿಯಲಿ ಸ್ಯಾಟಿಸ್ಫೈ ಮೀ. ಯಾರು ನಿಜವಾಗ್ಲೂ ನನಗೆ ಸ್ಯಾಟಿಸ್ಫೈ ಮಾಡ್ಕೊಂತ ನೀವು ಖಂಡಿತ ಗೊತ್ತಿಲ್ಲ. ಸೊ ಪ್ಲೀಸ್ ಗೋ ಅಂಡ್ ಬ್ರಿಂಗ್ ದಾಲ್ ಆ್ಯಂಡ್ ರೈಸ್ ಅಂತ ಹೇಳಿ. ನನಗೆ ಇದೆಲ್ಲ ಏನು ಬೇಡಪ್ಪ, ಈಗ ನಾವು ಹಸಿರು ಕ್ರಾಂತಿಯ ಒಂದು ಸಫಲತೆಯಿಂದ ಆ ಯಶಸ್ಸಿನ ಗುಂಗಲ್ಲಿ ನಾವು ಇದ್ದೀವಿ, ಆದರೆ ನನಗೆ ಒಂದು ಸ್ವಲ್ಪ ದಾಲು ಮತ್ತು ಒಂದು ಸ್ವಲ್ಪ ರೈಸ್ ತಂದು ಕೊಟ್ಬಿಡು ಸಾಕು ಅಂತ ಹೇಳಿ ಆ ಯಾವ ಕಾಂಟಿನೆಂಟಲ್ ಫುಡ್ಡನ್ನು ಮುಟ್ಟಲ್ಲ, ಯಾವುದನ್ನು ಮುಟ್ಟಲ್ಲ, ಕೇವಲ ಒಂದು ದಾಲು ಮತ್ತು ರೈಸ್ ಅಂತ ಘಟನೆ ಚಿಕ್ಕಿದೆ. ಆದರೆ ಅವರ ಜೀವನ ಕ್ರಮ ಹೇಗಿತ್ತು ಅಂತಂತ ಹೇಳಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಒಂದು ದೊಡ್ಡ ಮೆಸೇಜ್ ಕೊಡಬೇಕಿತ್ತು. ಸ್ವಾಮಿನಾಥನ್ ಅಂತವರ ಒಬ್ಬ ದೊಡ್ಡ ಸೈಂಟಿಸ್ಟು, ಹಸಿರು ಕ್ರಾಂತಿಯ ಹರಿಕಾರನಾಗಿ ಬಾಬೂಜಿಯವರನ್ನ ಹೊರಹೊಮ್ಮಿಸಿದೆ ಸ್ವಾಮಿನಾಥನ್. ಸೊ ಅಂತ ದೊಡ್ಡ ಸೈಂಟಿಸ್ಟ್ ಎಲ್ಲರೂ ಇರುವಂತಹ ಒಂದು ಸಂದರ್ಭದೊಳಗೆ ಇವರು ಅಂತ ಒಂದು ಮೆಸೇಜನ್ನು ಕೊಡೋದು ಏನಂತ ಹೇಳಿದ್ರೆ, ನಾವು ಕೃಷಿ ಒಳಗಡೆ ಇಷ್ಟೆಲ್ಲ ಸಾಧನೆ ಮಾಡಿದ್ವಿ, ಕೃಷಿಕರಿಗೆ ನಾವು ಗೌರವವನ್ನು ಕೊಡಬೇಕು ಅಂತ ಹೇಳಿದ್ರೆ ನಾವು ಇದನ್ನ ಮೋಟಿವೇಟ್ ಮಾಡಬೇಕು, ಇದನ್ನ ನಾವು ಜನಕ್ಕೆ ತಲುಪಿಸಬೇಕು ಅಂತಕ್ಕಂಥ ಒಂದು ದೊಡ್ಡ ಮೆಸೇಜನ್ನು ಕೊಡುವಂತಹ ರೀತಿಯಲ್ಲಿ ಅವರು ಅದನ್ನು ಮಾಡ್ತಾರೆ. ಸೊ ಇಷ್ಟು ಸರಳವಾದ ವ್ಯಕ್ತಿ. ಒಂದ್ಸಲ ಅವರು ಸೆಷನ್ ಒಳಗಡೆ ಬರ್ತಾ ಇರ್ತಾರೆ ಬಾಬೂಜಿ. ಅವರು ಎಂದೂ ಕೂಡ ಯಾವುದೇ ಕಾರ್ಯಕ್ರಮಕ್ಕೆ ಲೇಟಾಗಿ ಬಂದವರೇ ಅಲ್ಲ. 9 ಗಂಟೆಗೆ ಬರ್ತೀವಿ ಅಂದ್ರೆ 9 ಗಂಟೆ, 11 ಗಂಟೆಗೆ ಬರ್ತೀವಿ ಅಂದ್ರೆ 11 ಗಂಟೆ, ಅಷ್ಟು ಪ್ರತಿ ಒಂದು ಕಾರ್ಯಕ್ರಮಕ್ಕೂ ಟೈಮ್ ಸೆನ್ಸ್ ತುಂಬ ಇರುವಂತಹ ವ್ಯಕ್ತಿ ಅದು. ಒಂದ್ಸರಿ ಸೆಷನ್ ತುಂಬ ಲೇಟಾಗಿ ಬಂದುಬಿಡ್ತಾರೆ. ಲೇಟಾಗಿ ಬಂದಾಗ ಅವ್ರನ್ನ ಒಬ್ಬರು ಪತ್ರಕರ್ತರು ಕೇಳ್ತಾರೆ, ಬಾಬೂಜಿ ಇವತ್ತು ನೀವು ಲೇಟಾಗಿ ಬಂದ್ರಿ ಅಂತ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ, ಹೌದು ನಾನು ಇವತ್ತು ಕಾರ್ಯಕ್ರಮಕ್ಕೆ ಲೇಟಾಗಿ ಬಂದೆ, ಆದರೆ ಸರಿಯಾದ ವಿಷಯಕ್ಕೆ ಬಂದೆ. ಅಂದರೆ ಅವ್ರ ಟೈಮನ್ನು ಕರೆಕ್ಟಾಗಿ ಹೊಂದಿಸ್ಕೊಳ್ತಾ ಇದ್ರು ಅಂತ. ನನ್ನ ವಿಷಯ ಪ್ರಸ್ತಾಪ ಇಂಥ ಸಮಯಕ್ಕೆ ಬರ್ತದೆ ಇರ್ತಕ್ಕಂತಹ ಬಹುದೊಡ್ಡ ದೂರದೃಷ್ಟಿ ಇರ್ತಕ್ಕಂಥ ವ್ಯಕ್ತಿ ಅವರು. ಸೊ ಅಂತಹ ವ್ಯಕ್ತಿ ಈ ದೇಶದಲ್ಲಿ ಇದ್ರು ಅಂತಕ್ಕಂಥದ್ದು ಬಹಳ ದೊಡ್ಡ ಹೆಮ್ಮೆಯ ವಿಷಯ. ಅವ್ರನ್ನು ಭಾಳ ನನಗೆ ಬೇಸರ ಏನಾಗ್ತದೆ ಅಂದರೆ, ಈ ಮಹಾತ್ಮರು ಅಥವಾ ಈ ದೇಶಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂತಹ ಮಹನೀಯರೇನಿದಾರಲ್ಲ, ಅವ್ರನ್ನ ಒಂದು ವರ್ಗಕ್ಕೆ, ಒಂದು ಜಾತಿಗೆ ಅಥವಾ ಒಂದು ಧರ್ಮಕ್ಕೆ ನಾವು ಸೀಮಿತಗೊಳಿಸುವಂಥ ಆಚರಣೆಗಳನ್ನು ಮಾಡ್ತೀವಲ್ಲ, ಅದು ಭಾಳ ದೊಡ್ಡ ದುರಂತ. ಅದು ಆಗಬಾರ್ದು. ಬಾಬೂಜಿ ಕೇವಲ ದಲಿತ ಪರ ನಾಯಕರಲ್ಲ, ದಲಿತರ ಪರವಾಗಿ ದೊಡ್ಡ ಮಟ್ಟದ ಹೋರಾಟ ಮಾಡಿರೋಂಥವ್ರು. ಹಾಗೆ ನೋಡಿದರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಈಸ್ ಎ ಚಾಂಪಿಯನ್ ಆಫ್ ಸೋಷಿಯಲ್ ಜಸ್ಟಿಸ್ ಅಂತ ಕರಿತೀವಿ. ಬಾಬೂಜಿಯವ್ರನ್ನ ಈಸ್ ಎ ಪೈನಿಯರ್ ಆಫ್ ಸೋಷಿಯಲ್ ಜಸ್ಟಿಸ್ ಅಂತ ಕರಿತೀವಿ. ಸೊ ಎರಡು ಕೂಡ ದೇ ಆರ್ ಬೋತ್ ಆರ್ ಟೂ ಫೇಸಸ್ ಆಫ್ ಎ ಸೇಮ್ ಕಾಯಿನ್ ಅಂತ. ಒಂದು ನಾಣ್ಯದ ಎರಡು ಮುಖದ ರೀತಿಯಲ್ಲಿ ಇಡೀ ಈ ದೇಶಕ್ಕೆ ಬೇಕಾಗ್ತಕ್ಕಂತಹ ಒಂದು ದಲಿತ ಪರ ಹೋರಾಟಗಳನ್ನು ಸಂಘಟನೆ ಮಾಡಿ ಅವರ ಜೀವನ ಮಟ್ಟವನ್ನು, ದ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಅಂತ ಏನು ಕರಿತೀವಲ್ಲ, ಅದನ್ನು ಈ ದೇಶದಲ್ಲಿ ಕೊಟ್ಟಿರ್ತಕ್ಕಂಥ ಈ ಇಬ್ಬರು ಯಾರು ಬೇಕಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬಾಬೂಜಿಯವರು. ಹಾಗೆ ಬಾಬೂಜಿಯವರನ್ನ ನಾವು ಕೇವಲ ಒಂದು ವರ್ಗ, ಒಂದು ಜಾತಿಗಷ್ಟೇ ನಾವು ಸೀಮಿತವಾಗಿ ಮಾಡ್ತಕ್ಕಂಥ ಬಹಳ ದೊಡ್ಡ ತಪ್ಪಾಗಿರ್ತದೆ. ಅವ್ರು ನಾನು ಆಗಲೇ ಹೇಳಿದ 30 ವರ್ಷಗಳ ಕಾಲ ಅವರು ಸತತವಾಗಿ ಕೆಲಸ ಮಾಡಿದಂಥವ್ರು ಅಂತ. ಎಷ್ಟು ಇಲಾಖೆ ನೀವು ಯಾರು ಇಮೇಜಿನ್ ಮಾಡೋಕ್ಕಾಗಲ್ಲ. ಅವರು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಮಿನಿಸ್ಟರ್ ಆಗಿದ್ರು, ಲೇಬರ್ ಮಿನಿಸ್ಟರ್ ಆಗಿದ್ರು. ನಮ್ಮ ದುರ್ಗೇಶ್ ಅದು ಭಾಳ ಚೆನ್ನಾಗಿ ಹೇಳ್ತಾ ಇದ್ರು, ಈ ದೇಶದಲ್ಲಿ ಲೇಬರ್ಗೆ ಒಂದು ಡಿಗ್ನಿಟಿ ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಅದು ಬಾಬೂಜಿ ಅವರು. ಸೊ ಅದು ಯಾವಾಗ ಸಾಧ್ಯ ಆಗಿಬಿಟ್ರೆ ಅವ್ರು ಲೇಬರ್ ಮಿನಿಸ್ಟರ್ ಆಗಿದ್ದಾರೆ, ಅವರು ರಕ್ಷಣಾ ಸಚಿವರಾಗ್ತಾರೆ. ಎಂಥ ಕ್ರಿಟಿಕಲ್ ಮೂಮೆಂಟಲ್ಲಿ ಅಂತ ಹೇಳಿದ್ರೆ, ನೋಡಿ ಬಾಬೂಜಿಯಲ್ಲಿ ಕೊಡ್ತಕ್ಕಂತಹ ಇಲಾಖೆಗಳೆಲ್ಲ ಕೂಡ, ಸಚಿವ ಸ್ಥಾನಗಳೆಲ್ಲ ಕೂಡ ತುಂಬ ಕ್ರಿಟಿಕಲ್ ಆಗಿರೋಂಥ ಸಂದರ್ಭದಲ್ಲಿ ಅವ್ರು ಕೊಟ್ಟಿದ್ದಾರೆ. 1971 ಇಸ್ವಿ ಅಂತ ಅನ್ಕೊಳ್ತೀವಿ. 1971 ಅನ್ಕೊಳ್ಬಲ್ಲ, 1971 ಇಸ್ವಿ ಭಾರತ ಪಾಕಿಸ್ತಾನ ಯುದ್ಧ ಸ್ಟಾರ್ಟ್ ಆಗಿತ್ತು. ಅಂಥ ಸಂದರ್ಭದಲ್ಲಿ ಆ ಯುದ್ಧದ ಮುಂದಾಳತ್ವವನ್ನು, ಅದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಬಾಬೂಜಿ. ಇಡೀ ಪ್ರಪಂಚದಲ್ಲಿ ಬಾಂಗ್ಲಾದೇಶವನ್ನು ಹುಟ್ಟು ಹಾಕಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಸಿಕ್ಕಿದೆ ಅಂತಂದ್ರೆ ಅದು ಬಾಬೂಜಿ ಅವರು. ಬಾಬೂಜಿ ಇಲ್ಲದೆ ಹೋಗಿದ್ರೆ 1971 ಈ ಘಟನೆ ನಡೀತಾನೆ ಇತ್ತು. ಸೊ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಬಾಂಗ್ಲಾದೇಶವನ್ನು ಹುಟ್ಟಿಗೆ ಕಾರಣರಾಗ್ತಾರೆ ಬಾಬೂಜಿ.
ನೀವು ಟೆಲಿಗ್ರಾಫ್ ಒಳಗಡೆ ಹೋಗ್ಬಿಟ್ರೆ